ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರಂತ ಭಾವಿಸುತ್ತಾ ಇಂದಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಈ ಒಂದು ಸಂಚಿಕೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಮುಖ ರಾಸಾಯನಿಕ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ಕೊಂತ ಹೋಗೋಣ. ಎಕ್ಸಾಂಪಲ್: ವಲ್ಕನೀಕರಣ, ಹೈಡ್ರೋಜಿನೇಷನ್, ಹೇಬರ್ ಕ್ರಿಯೆ, ಹುದುಗುವಿಕೆ, ಆಂಶಿಕ ಬಟ್ಟೆ ಇಳಿಸುವಿಕೆ, ಬೇಯರ್ ಕ್ರಿಯೆ, ಉತ್ಪನ್ನನ, ಗ್ಯಾಲ್ವನೈಸೇಷನ್, ಬಟ್ಟೆ ಇಳಿಸುವಿಕೆ. ಇವೆಲ್ಲ ಪ್ರಮುಖ ರಾಸಾಯನಿಕ ವಿಧಾನಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ವಲ್ಕನೀಕರಣ ನೀವು ಆಲ್ಮೋಸ್ಟ್ ಕೇಳಿರ್ಬೋದು, ರಬ್ಬರಿನ ವಲ್ಕನೀಕರಣ ಅಂತ ಹೇಳಿ. ಈ ರಬ್ಬರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಗಡಿಸುತನ ಉಂಟು ಮಾಡ್ಬೇಕಾದ್ರೆ ಇದಕ್ಕೇನೈತಿ ಸಲ್ಫರ್ನ ಆಡ್ ಮಾಡ್ತೀವಿ. ಸಲ್ಫರ್ನ ಆಡ್ ಮಾಡ್ತೀವಿ ಅಂತ ಏನಾಗುತ್ತೆ, ರಬ್ಬರ್ ಏನೈತಿ ಗಡಿಸುತನ ಆಗುತ್ತೆ. ಹಾಗೆ ಸಲ್ಫರ್ನ ಅಣುಸೂತ್ರ ಬಂದ್ಬಿಟ್ಟು H2SO4 ಅಂತ ಹೇಳಿ. ಗ್ಯಾಲ್ವನೈಸೇಷನ್, ಈ ಕಬ್ಬಿಣ ಏನೈತಿ ಬೇಗನೆ ತುಕ್ಕಿಡಬೇಡ ಅಂತ ಹೇಳಿ ನಾವೇನೈತಿ ಅದಕ್ಕೆ ಕಬ್ಬಿಣಕ್ಕೆ ಸತುವಿನ ಒಂದು ಲೇಪನವನ್ನು ಮಾಡ್ತಾ ಇರ್ತೀವಿ. ಈ ಸತುವಿನ ಲೇಪನ ಮಾಡೋದ್ರಿಂದ ಏನೈತಿ ಕಬ್ಬಿಣ ಏನೈತಿ ಬೇಗನೆ ತುಕ್ಕಿಡೋದಿಲ್ಲ. ಸತುವಿನ ಅಣುಸೂತ್ರ ಬಂದ್ಬಿಟ್ಟು Zn, ಜಿಂಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲಿ ಆ ಐರನ್ಗೆ ಏನ್ ಮಾಡ್ತಾ ಇದ್ರ ಅಂದ್ರ ಆ ಸತುವಿನ ಲೇಪನ ಮಾಡ್ತಾ ಇರೋದು ಕಾಣ್ತಾ ಐತಿ ಇಲ್ಲಿ ನಿಮ್ಗೆ. ನೆಕ್ಸ್ಟ್ ಹೇಬರ್ ಕ್ರಿಯೆ. ಈ ಒಂದು ಅಮೋನಿಯಾ ಉತ್ಪಾದನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಹೇಬರ್ ಕ್ರಿಯೆ ಮೂಲಕ ಅಮೋನಿಯಂ ಅನ್ನು ಉತ್ಪಾದನೆ ಮಾಡ್ತಾರೆ. ಅಮೋನಿಯಾದ ಅಣುಸೂತ್ರ ಬಂದ್ಬಿಟ್ಟು NH3. ಬೇಯರ್ ಕ್ರಿಯೆ. ಈ ಬೇಯರ್ ಕ್ರಿಯೆಯಲ್ಲಿ ಏನ್ ಮಾಡ್ತಾರೆ ಅಂದ್ರ ಈ ಬಾಕ್ಸೈಟ್ ಇರುತ್ತಲ್ಲ ಇದ್ರು, ಈ ಬಾಕ್ಸೈಟ್ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಅಲ್ಯೂಮಿನಿಯಂನ ತಯಾರು ಮಾಡ್ತಾರೆ. ಬಾಕ್ಸೈಟ್ ನ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಅಲ್ಯೂಮಿನಿಯಂನ ತಯಾರು ಮಾಡ್ತಾರೆ. ಅಲ್ಯೂಮಿನಿಯಂನ ಅದಿರಿ ಯಾರಂದ್ರೆ ಬಾಕ್ಸೈಟ್. ಇಲ್ಲಿ ನೋಡ್ತಾ ಇರಬಹುದು ನೀವು ಬೇಯರ್ ಪ್ರೋಸೆಸ್ ನ ಚಿತ್ರ. ಹಾಗೆ ಅಲ್ಯೂಮಿನಿಯಂನ ಅಣುಸೂತ್ರ ಬಂದ್ಬಿಟ್ಟು Al2O3. ಹಾಗೆ ಬಡವರ ಬೇಳೆ ಅಂತೇಳಿ ಯಾವ್ದನ್ನ ಕರಿತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಕಾಣ್ತಾ ಇದ್ದಲ್ಲ, ಇದು ಏನೈತಿ ಬಾಕ್ಸೈಟ್ ಅದಿರು. ಹೈಡ್ರೋಜಿನೇಷನ್, ನೀವು ಮನೆಯಲ್ಲಿ ನೋಡಿರ್ಬೋದು ಡಾಲ್ಡಾ ಪ್ಯಾಕೆಟ್ ನನ್ನ. ಆ ಡಾಲ್ಡಾ ಪ್ಯಾಕೆಟ್ ಉತ್ಪಾದನೆ ಮಾಡ್ಬೇಕಾದ್ರೆ ಈ ಒಂದು ಹೈಡ್ರೋಜಿನೇಷನ್ ಪ್ರಕ್ರಿಯೆ ಮೂಲಕ ನಾವೇನೈತಿ ಡಾಲ್ಡಾ ಪ್ಯಾಕೆಟ್ ನ ಉತ್ಪಾದನೆ ಮಾಡ್ತೇವೆ. ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ ನಾವು. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ವಸ್ತು ಘನದಿಂದ ನೇರವಾಗಿ ಅನಿಲ ಸ್ಥಿತಿಗೆ ಏನೈತಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಏನಂತಾರ ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರ್ಪೂರ. ಈ ಕರ್ಪೂರವನ್ನು ನಾವು ಸುಟ್ಟಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಘನದಿಂದ ನೇರವಾಗಿ ಅನಿಲ ಸ್ಥಿತಿಗೆ ಏನೈತಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಏನಂತಾರ ಉತ್ಪನ್ನ ಅಥವಾ ಸಬ್ಲಿಮೇಷನ್ ಅಂತ ಕರಿತೀವಿ. ಹುದುಗುವಿಕೆ. ಈ ಹುದುಗುವಿಕೆ ಕ್ರಿಯೆಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಏನೈತಿ ಇವು ಕೃಷಿ ತ್ಯಾಜ್ಯಗಳು, ಎಲ್ಲ ಕೃಷಿ ತ್ಯಾಜ್ಯಗಳು ಏನೋ ಒಂದು ತ್ಯಾಜ್ಯಗಳನ್ನ ಏನ್ ಮಾಡ್ತಾರೆ, ಎಲ್ಲಾ ತ್ಯಾಜ್ಯಗಳನ್ನ ಕೂಡಿಸಿ ಏನ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಇದು ಏನೈತಿ ಗುಂಡಿ ತುಳಿದರೆ ಹಾಕಿ ಇದ್ರ ಮುಖಾಂತರ ಏನ್ ಮಾಡ್ತಾರ ಅಂದ್ರೆ ಏನೈತಿ ಬಯೋಗ್ಯಾಸ್ ಏನೈತಿ ಉತ್ಪಾದನೆ ಮಾಡ್ತಾರೆ. ಹಾಗೆ ಬಯೋಗ್ಯಾಸ್ ಮತ್ತೆ ಇಲ್ಲಿ ಜೈವಿಕ ಇಂಧನವನ್ನು ನಾವು ಸಹ ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಜೈವಿಕ ಇಂಧನ ಉತ್ಪಾದನೆ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಬಯೋಗ್ಯಾಸ್ ನ ಉತ್ಪಾದನೆ ಮಾಡೋ ಚಿತ್ರ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಯಾವ್ಯಾವ ತ್ಯಾಜ್ಯಗಳನ್ನ ತಗೊಂಡು ಏನ್ ಮಾಡ್ತಾರೆ ಏನೈತಿ ಎಲ್ಲಾ ತ್ಯಾಜ್ಯಗಳನ್ನು ಒಟ್ಟುಗೂಡಿಸಿ ಒಂದು ಗುಂಡಿಯಲ್ಲಿ ಹಾಕಿ ಏನ್ ಮಾಡ್ತಾರೆ ಏನೈತಿ ಜೈವಿಕ ಇಂಧನವನ್ನು ಉತ್ಪಾದನೆ ಏನೈತಿ ಬಯೋಗ್ಯಾಸ್ ನ ಉತ್ಪಾದನೆ ಮಾಡ್ತಾರೆ. ಬಟ್ಟೆ ಇಳಿಸುವಿಕೆ. ಈ ಬಟ್ಟೆ ಇಳಿಸುವಿಕೆ ಪ್ರಕ್ರಿಯೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶುದ್ಧ ನೀರಿನಿಂದ ಏನ್ ಮಾಡ್ತಾರೆ ಅಂತ ಶುದ್ಧ ನೀರನ್ನು ಪಡಿತಾರೆ. ಆ ಒಂದು ಪ್ರಕ್ರಿಯೆ ಏನಂತಾರೆ ಬಟ್ಟೆ ಇಳಿಸುವಿಕೆ ಎಂದು ನಾವು ಕರಿತೀವಿ. ಅದಕ್ಕೆ ರಿಲೇಟೆಡ್ ಆಗಿರೋ ಇಮೇಜ್ ಇಲ್ಲಿ ನೀವು ನೋಡ್ತಾ ಇರಬಹುದು. ಓಕೆ, ಲಾಸ್ಟ್ ಒಂದು ಬರುತ್ತೆ ಆಂಶಿಕ ಬಟ್ಟೆ ಇಳಿಸುವಿಕೆ. ಈ ಒಂದು ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕಚ್ಚಾ ತೈಲದಿಂದ ಏನೈತಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬೇರ್ಪಡಿಸ್ತೀವಿ. ಲೈಕ್ ಪೆಟ್ರೋಲಿಯಂ ಉತ್ಪನ್ನಗಳಾದ ಪೆಟ್ರೋಲ್, ಡೀಸೆಲ್, ಸಿಮೆಂಟ್ ಇವೆಲ್ಲ ಏನೈತಿ ಪೆಟ್ರೋಲಿಯಂ ಉತ್ಪನ್ನಗಳು. ಇವುಗಳನ್ನು ಬೇರ್ಪಡಿಸಲು ಏನ್ ಮಾಡ್ತೀವಿ ಅಂದ್ರೆ ನಾವು ಆಂಶಿಕ ಬಟ್ಟೆ ಇಳಿಸುವಿಕೆ ವಿಧಾನದಿಂದ ಏನೈತಿ ಇವೆಲ್ಲ ಬೇರ್ಪಡಿಸ್ತೀವಿ. ಇಲ್ಲಿ ನೋಡ್ತಾ ಇರಬಹುದು ಅದಕ್ಕೆ ರಿಲೇಟೆಡ್ ಆಗಿರೋ ಇಮೇಜ್ ಕಾಣಿಸ್ತಾ ಐತಿ ನಿಮ್ಗೆ.
ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.